ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಫ್ರೀಡಮ್ ಟಿವಿಯ ಲೈವ್ ಬುಲೆಟಿನ್. ನಾನು ಸಾಹಿಲ್. ಬಾಕಿ ಇರುವ ಅವಧಿಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. ಹೈಕಮಾಂಡ್ಗೆ ಸ್ಪಷ್ಟ ಖಡಕ್ ಸಂದೇಶ ರವಾನೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿಯೇ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ಹೇಳಿದ್ದಾರೆ. ಬಾಕಿ ಇರುವ ಅವಧಿಗೂ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ಗೆ ನೇರವಾಗಿ ಹೇಳಿರುವಂತಹ ಸಿಎಂ ಸಿದ್ದರಾಮಯ್ಯ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಮಾಸ್ಟರ್ ಬ್ಲಾಸ್ಟರ್ ಸುದ್ದಿ. ಮುಖ್ಯಮಂತ್ರಿಯಾಗಿ ಈ ಅವಧಿಯನ್ನ ನಾನೇ ಪೂರ್ಣಗೊಳಿಸುತ್ತೇನೆ. 2028ರವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. 5 ವರ್ಷ ನಾನೇ ಸಿಎಂ ಆಗಿ ಪೂರ್ಣಗೊಳಿಸುತ್ತೇನೆ. ಸೆಪ್ಟೆಂಬರ್ ಅಂತ ಜಪ ಮಾಡುವವರ ಮನಸ್ಸಿಗೆ ಇಳಿಯುವಂತೆ ಒಂದು ಸಂದೇಶ ಇದು. ಸಿಎಂ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶ. ಬಾಕಿ ಇರುವಂತಹ ಅವಧಿ ಏನಿದೆಯೋ ಸೆಪ್ಟೆಂಬರ್ ತಿಂಗಳ ಒಳಗಾಗಿ 2.5 ವರ್ಷ ಆಡಳಿತ ಪೂರ್ಣಗೊಳ್ಳುತ್ತೆ. ಅದಾದ ನಂತರ ಹಸ್ತಾಂತರ ಆಗುತ್ತೆ ಅಂತ ಯಾರ್ಯಾರು ಆಸ್ಪರೆಂಟ್ಗಳ ಪೈಕಿ ಕಾದು ಕೂತಿದ್ದಾರೋ ಅವರಿಗೂ ಒಂದು ತರಹದ ಆಘಾತ. ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಹೆಡ್ಡೇಕ್ ಆಗಿ ಪರಿವರ್ತನೆ ಆಗುತ್ತೆ. 2028ರವರೆಗೂ ನಾನೇ ಮುಖ್ಯಮಂತ್ರಿ. ನಮ್ಮ ಸರ್ಕಾರ ಸುಭದ್ರ ಸರ್ಕಾರ. 5 ವರ್ಷ ನಾನೇ ಸಿಎಂ ಆಗಿ ಪೂರ್ಣಗೊಳಿಸುತ್ತೇನೆ. ಪ್ರತ್ಯೇಕವಾಗಿ ಯಾರಿಗಾದ್ರೂ ಈ ಮೆಸೇಜ್ ಅನ್ನು ಕಳಿಸ್ಕೊಟ್ರ ಸಿಎಂ ಸಿದ್ದರಾಮಯ್ಯ. ಬಾಕಿ ಇರುವ ಅವಧಿಗೂ ನಾನೇ ಮುಖ್ಯಮಂತ್ರಿ. ಕೈ ಎತ್ತುವುದರ ಮುಖಾಂತರವಾಗಿ ಸಿದ್ದರಾಮಯ್ಯನವರೇ ಕೈ ಎತ್ತು ಬಿಟ್ರ. ಹೈಕಮಾಂಡ್ಗೆ ಸ್ಪಷ್ಟ ಖಡಕ್ ಸಂದೇಶ ಇದು. ಕಾಂಗ್ರೆಸ್ನ ಹೈಕಮಾಂಡ್ ನೇರವಾಗಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಸೆಪ್ಟೆಂಬರ್ ತಿಂಗಳ ಒಳಗಾಗಿ ಅಧಿಕಾರ ಹಂಚಿಕೆಯಾಗುತ್ತೆ. ಸರ್ಕಾರ ಸುಭದ್ರ. 138ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಸರ್ಕಾರ ಸುಭದ್ರ. ಯಾವುದೇ ಕಾರಣಕ್ಕೂ ಕೂಡ ಅತಂತ್ರ ಸ್ಥಿತಿಗೆ ಬರಲಾಗದು. ಹಾಗಿದ್ರೂ ಕೂಡ ಬಣಗಳ ಬಡಿದಾಟ, ಆಂತರಿಕ ಒಳಜಗಳ. ಒಂದು ಶಾಸಕರು ಹೇಳ್ತಾರೆ, ದಸರಾದ ಸಂದರ್ಭದಲ್ಲೂ ಕೂಡ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇರೋದಕ್ಕಾಗಲ್ಲ. ಮತ್ತೊಬ್ಬರು ಮತ್ತೊಂದು ತರಹದ ಭವಿಷ್ಯ. ಹೀಗೆ ಭವಿಷ್ಯಗಳ ಸರಮಾಲೆಗಳೇ ರಾಜ್ಯದಲ್ಲಿ ಬರ್ತಿರುವಾಗ ಸಿಎಂ ಸಿದ್ದರಾಮಯ್ಯನವರು ಖಡಕ್ಕಾಗಿ ಒಂದು ಮಾತು ಹೇಳಿದ್ರು. 2028 ಅರ್ಥಾತ್ 5 ವರ್ಷ ಪೂರ್ಣಾವಧಿ ನಾನೇ ಸಿಎಂ ಆಗಿರ್ತೀನಿ. 5 ವರ್ಷವೂ ನಮ್ಮ ಸರ್ಕಾರ ಸುಭದ್ರ. ಯಾವ ಅಭದ್ರವೂ ಇಲ್ಲ, ಸುಭದ್ರವಾಗಿರುತ್ತೆ. ಇದು ಹೈಕಮಾಂಡ್ ನಾಯಕರಿಗೆ ಮತ್ತು ಹರಿದಾಡ್ತಾ ಇರತಕ್ಕಂತಹ ರಾಜಕೀಯ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದನ್ನ ದಹಿಸಿಕೊಳ್ಳೋದಕ್ಕೆ ರಾಜಕಾರಣಿಗಳಿಗೆ ಸಾಧ್ಯ ಇಲ್ಲ. ಇದನ್ನ ಸಹಿಸಿಕೊಳ್ಳೋದಕ್ಕೂ ಕೂಡ ಸ್ವಪಕ್ಷದ ಕೆಲ ನಾಯಕರಿಗೆ ಸಾಧ್ಯ ಇಲ್ಲ. ಇವೆಲ್ಲ ಸತ್ಯಗಳು ಗೊತ್ತಿದ್ದು ಈ ಸತ್ಯವನ್ನು ನುಡಿದಿದ್ದಾರೆ. 2028ರವರೆಗೂ ಕೂಡ ನಾನೇ ಸಿಎಂ ಆಗಿರ್ತೀನಿ. ಇದು ಒಂದು ರೀತಿಯ ಖಡಕ್ ಸಂದೇಶ. ರಾಜಕೀಯ ವಲಯದಲ್ಲಿ ಇದು ಬಹಳಷ್ಟು ಸಂಚಲನ ಮೂಡಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ. ರಾಷ್ಟ್ರ ರಾಜಕಾರಣದಲ್ಲಿ ನಿಮ್ಮ ಅನಿವಾರ್ಯತೆ ಇದೆ. ನೀವು ರಾಷ್ಟ್ರ ರಾಜಕಾರಣಕ್ಕೆ ಬಂದರೆ ಪಕ್ಷಕ್ಕೆ ಬಲ ಬರುತ್ತದೆ. ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಆಹ್ವಾನವನ್ನು ಕೊಡಲಾಗಿದೆ. ದೆಹಲಿ ಭೇಟಿಯ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡಿದ ಹೈಕಮಾಂಡ್. ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ. ರಾಷ್ಟ್ರ ರಾಜಕಾರಣದಲ್ಲಿ ನಿಮ್ಮ ಅನಿವಾರ್ಯತೆ ಇದೆ. ನೀವು ರಾಷ್ಟ್ರ ರಾಜಕಾರಣಕ್ಕೆ ಬಂದರೆ ಪಕ್ಷಕ್ಕೆ ಬಲ ಬರುತ್ತದೆ. ಸಿದ್ದರಾಮಯ್ಯರ ಕೈಯಲ್ಲಿ ಬೆಕ್ಕೊಂದು ಕೂತಿದೆ. ಹೈಕಮಾಂಡ್ ನಾಯಕರು ಬೆಕ್ಕಿನ ಎದುರುಗಡೆ ಹಾಲಿಟ್ಟಂತಾಯಿತು. ಸಿದ್ದರಾಮಯ್ಯರ ಕೈಯಲ್ಲಿರುವಂತಹ ಬೆಕ್ಕು ಹೈಕಮಾಂಡ್ ನಾಯಕರ ಕೈಯಲ್ಲಿರೋ ಹಾಲಿಗೆ ಬಾಯಿ ಹಾಕಿದ್ರೆ ಸಿದ್ದರಾಮಯ್ಯರ ಕೈ ಖಾಲಿಯಾಗುತ್ತೆ. ಒಂದನ್ನ ತೋರಿಸಿ ಒಂದನ್ನ ಕಸಿದುಕೊಳ್ಳುವಂತಹ ಪ್ರಯತ್ನನ, ರಾಜ್ಯದ ಅಧಿಕಾರವನ್ನ ಬಿಟ್ಟುಕೊಟ್ಟು ಸೀದಾ ಡೆಲ್ಲಿಗೆ ಬನ್ನಿ ಅನ್ನೋ ಸಂದೇಶನ, ಇದನ್ನ ಸ್ವೀಕರಿಸಿಕೊಂಡು ಸಿದ್ದರಾಮಯ್ಯರವರು ಮುಂದಿನ ರಾಜಕೀಯ ನಡೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಬುದ್ಧಿವಂತಿಕೆಯಿಂದ ಇಡಬಲ್ಲರು. ಆ ಎಲ್ಲ ಪ್ರಬುದ್ಧತೆ ಅವರಿಗಿದೆ ಅಂತ ಹೇಳಿ ಒಂದು ಕಡೆ ವಾದ.
CM ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನವೊಂದು ಬಂದಿದೆ. ನೀವು ರಾಷ್ಟ್ರ ರಾಜಕಾರಣದಲ್ಲಿ ಇದ್ದರೆ ನೀವು ಇರಬೇಕು ಅನ್ನೋದು ಅನಿವಾರ್ಯ. ನೀವು ಇದ್ದರೆ ಇನ್ನೂ ಕೂಡ ಆನೆಯ ಬಲ ಬಂದಂಗಾಗುತ್ತೆ. ಸೊ ಕ್ಯಾಬಿನೆಟ್ನಲ್ಲಿ ನೀವಿರಬೇಕು. ಅದರರ್ಥ ನೀವು ಸಂಸದರಾಗಬೇಕೋ ಮತ್ತೊಂದಾಗಬೇಕೋ, ರಾಷ್ಟ್ರ ರಾಜಕಾರಣಕ್ಕೆ ಧುಮುಕಬೇಕು, ಅದು AICC ತೀರ್ಮಾನ ಮಾಡುತ್ತೆ. ಒಟ್ಟಾರೆ ನೀವು ರಾಜ್ಯದಲ್ಲಿರುವುದಕ್ಕಿಂತ ರಾಷ್ಟ್ರ ರಾಜಕಾರಣದಲ್ಲಿದ್ದರೆ ಚಂದ. ಅದರರ್ಥ ರಾಜ್ಯದಲ್ಲಿ DKಶಿ ನೋಡ್ಕೊತಾರೆ, ನೀವು ಸೀದಾ ಡೆಲ್ಲಿಗೆ ಬಂದುಬಿಡಿ ಅಂತಾನೋ, ಅಥವಾ ಅಧಿಕಾರ ಹಂಚಿಕೆಯ ಕಟ್ಟ ಕಡೆಯ ಘಳಿಗೆಯಲ್ಲಿ ಇರೋದ್ರಿಂದಾಗಿ ಒಂದನ್ನು ತೋರಿಸಿ ಮತ್ತೊಂದನ್ನು ಉರುಳಿಸುವ ತಂತ್ರನೋ. AICCಗೆ DK ಶಿವಕುಮಾರ್ ಅವರೂ ಬೇಕು, CM ಸಿದ್ದರಾಮಯ್ಯನವರೂ ಬೇಕು. ಎರಡು ಹೃದಯಕ್ಕೆ ಪೆಟ್ಟು ಮತ್ತು ನೋವು ಮಾಡಲಾಗದು. AICCಗೆ ಇದು ಅತ್ಯಂತ ಹಾರಿಬಲ್ ಚಾಲೆಂಜ್. ಇಬ್ಬರನ್ನೂ ನೋಯಿಸೋದಕ್ಕೆ ಹೈಕಮಾಂಡ್ ಏನು ತಯಾರಿಲ್ಲ. ನಾನು ಈ ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ, ಅಷ್ಟು ವಯಸ್ಸು ಇಲ್ಲ, ಅಷ್ಟು ತಾಳ್ಮೆನೂ ಇಲ್ಲ. CM ಸಿದ್ದರಾಮಯ್ಯ ಸ್ಪಷ್ಟ ಮತ್ತು ಖಡಕ್ ಮಾತು. ನನ್ನ ಈ ಅವಧಿ ಮುಗಿಯಲಿ. ಅಲ್ಲೇ ಇದ್ದಾರೆ ಸಿದ್ದರಾಮಯ್ಯನವರು, ಅಲ್ಲಿಂದ ಹೊರಗೆ ಬರ್ತಾ ಇಲ್ಲ. 2028ರವರೆಗೆ ನನ್ನ CM ಅವಧಿ ಮುಗಿಯಲಿ. ನಾನು ಪೂರ್ಣಾವಧಿ ನನ್ನ ಕರ್ತವ್ಯ ಮುಗಿಸಿ ನನ್ನ ಈ ಅವಧಿ ಮುಗಿದ ಬಳಿಕ ನಾನೇ ರಾಷ್ಟ್ರ ರಾಜಕಾರಣಕ್ಕೆ ಬರ್ತೀನಿ. ಅಲ್ಲಿಯವರೆಗೆ ನಾನು ರಾಷ್ಟ್ರ ರಾಜಕಾರಣದ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿರುವ CM ಸಿದ್ದರಾಮಯ್ಯ, ನಾನು ಈಗ ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ, ನನಗೊಂದು ಜವಾಬ್ದಾರಿ ಇದೆ. ರಾಜ್ಯದ ಜನ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ನನ್ನ ಅಧಿಕಾರ ಪೂರ್ಣಗೊಳ್ಳುವವರೆಗೂ ಕೂಡ ನಾನು ಅಸೆಂಬ್ಲಿ, ನನ್ನ ರಾಜ್ಯ, ನನ್ನ ಆಡಳಿತವನ್ನು ನಾನು ಗಮನಿಸ್ತಾ ಇರ್ತೀನಿ. ನನ್ನ ಆಡಳಿತಾವಧಿ ಮುಗಿಲಿ, ಅದಾದ ನಂತರ ನೋಡೋಣ. 2028ಕ್ಕೆ ತೀರ್ಮಾನ ಮಾಡ್ಕೋತೀನಿ. ನನ್ನನ್ನು ಡೈವರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತರಹದ ಸಂದೇಶ ಇದು. ಆಸೆಗಳನ್ನು ತೋರಿಸಿ ಅಧಿಕಾರವನ್ನು ಕಸಿದುಕೊಳ್ಳುವಂತಹ ಪ್ರಯತ್ನನ, ನನ್ನ ಅಧಿಕಾರ ಮುಗಿಲಿ 2028ಕ್ಕೆ ನಾನು ತೀರ್ಮಾನ ಮಾಡ್ತೀನಿ. ರಾಜ್ಯ ರಾಜಕಾರಣದಲ್ಲಿ ಇರಬೇಕಾ, ರಾಷ್ಟ್ರ ರಾಜಕಾರಣದಲ್ಲಿ ಇರಬೇಕಾ? ಹೈಕಮಾಂಡ್ ನಾಯಕರು ನಾನಾ ಸೂತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಸೂತ್ರಗಳನ್ನೆಲ್ಲವನ್ನೂ ಕೂಡ ಭೇದಿಸಿ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ನನ್ನ ಅವಧಿ ಮುಗಿಲಿ, ಅವಧಿ ಮುಗಿದ ನಂತರ ನಾನು ತೀರ್ಮಾನ ಮಾಡ್ತೀನಿ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ತನ್ನ ಬಣಬಲವನ್ನು ಪ್ರದರ್ಶನ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ನನಗೂ ಶಕ್ತಿ ಇದೆ, ನನ್ನಲ್ಲೂ ರಾಜಕೀಯವಾದಂತಹ ಸ್ಟ್ರಾಟಜಿಗಳಿದ್ದಾವೆ, ನನ್ನನ್ನು ಬೆಂಬಲಿಸುವಂತಹ ಅಪಾರ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲೂ ಇದ್ದಾರೆ, ಶಾಸಕ ಸ್ಥಾನದಲ್ಲಿ ಕೂತ್ಕೊಂಡವರು ಇದ್ದಾರೆ. ಅದನ್ನು ತೋರಿಸುವಂತಹ ಎಲ್ಲ ತರಹದ ಪ್ರಯತ್ನಗಳು ಕೂಡ DK ಶಿವಕುಮಾರಿಂದ ನಡೀತಾ ಇದೆ. ಹಾಗಾದ್ರೆ ಏನಾಗುತ್ತೆ? ರಾಷ್ಟ್ರ ರಾಜಕಾರಣಕ್ಕೆ ಧುಮುಕ್ತಾರಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.